ಇವಾಗ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜೆರಾಲ್ಡ್ ಟೌರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈಗ ಮಂಗಳೂರು ಪಾಲಿಕೆಯ ವ್ಯಾಪ್ತಿಯಲ್ಲಿ ಹಂಪುಗಳೆಲ್ಲ ಕಿತ್ತೋಗಿರೋದ್ರಿಂದ ಅಲ್ಲಿ ಕಾಮಗಾರಿ ನಡೀತಾ ಇದೆ ಸರ್, ಕೊಟ್ಟಾರದಲ್ಲಿ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಇದು ವೈಜ್ಞಾನಿಕವಾಗಿ ನಡೀತಾ ಇದೆಯಾ? ನಿಮ್ಮ ಅಭಿಪ್ರಾಯ ಏನು ಅಂತ? ನಾನು ಪ್ರಪ್ರಥಮವಾಗಿ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ನೀವು ಸಾರ್ವಜನಿಕರ ಸಮಸ್ಯೆಗಳನ್ನು ಒಂದು ಕಾರ್ಯಕ್ರಮ ಇಟ್ಟು ಅದರ ಬಗ್ಗೆ ಒಂದು ಡಿಸ್ಕಷನ್ ಇಡ್ತೀರಿ. ಅದು ಬಹಳ ಉತ್ತಮವಾದ ವಿಚಾರ. ಏನಂತ ಹೇಳಿದರೆ ಬಾಕಿ ಮಾಡುದಿಲ್ಲ ಅಂತ ಹೇಳಿ ಅಲ್ಲ, ಸಾಮಾನ್ಯ ಜನರಿಗೆ ಬೇಕಾದ ವಿಚಾರ ನೀವು ತರ್ತೀರಿ ನಿಮ್ಮ ಕಾರ್ಯಕ್ರಮದಲ್ಲಿ. ಅದಕ್ಕೆ ಮೊದಲನೇದಾಗಿ ನಿಮ್ಗೆ ಅಭಿನಂದನೆ. ಈಗ ಮಳೆ ಆಗಸ್ಟ್ ತನಕ ಬಂದಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಈಗ ಮಳೆಗಾಲ ಆಗಿ 4-5 ತಿಂಗಳಾಯ್ತು. ಇವರಿಗೆ ನಾನು ಎಚ್ಚರಿಕೆ ಬಹಳಷ್ಟು ಬಾರಿ ಫೋಟೋ ಹಾಕಿ ಕೊಟ್ಟಿದ್ದೇನೆ. ಈ ಹಂಪುಗಳೆಲ್ಲ ಸವೆದು ಹೋಗಿವೆ. ನಾನೊಮ್ಮೆ ಕೆಟ್ಟ ಭಾಷೆ ಕೂಡ ಹಾಕಿದ್ದೆ ನಮ್ಮ ಫೇಸ್ಬುಕ್ಗೆ. ಏನಂತ ಹೇಳಿದರೆ, ಕೆಲವು ಹಂಪುಗಳಿಗೆ ಕ್ಯಾನ್ಸರ್ ರೋಗ, ಕೆಲವು ಹಂಪುಗಳಿಗೆ ಟಿಬಿ ಕಾಯಿಲೆ, ಈ ತರ ಎಲ್ಲ ಬಂದಿದೆ ಅಂತ ಹೇಳಿ. ಯಾಕಂತ ಹೇಳಿದರೆ ಯಾವುದೂ ಕೂಡ ಹಂಪುಗಳು ವೈಜ್ಞಾನಿಕ ಶೇಪ್ ಅಲ್ಲಿ ಇಲ್ಲ. ಹಂಪಿಗೆ ಇಷ್ಟೇ ಇಂಚ್ ಅಗಲ, ಇಷ್ಟೇ ಇಂಚ್ ಎತ್ತರ ಅಂತೇಳಿ ಬರ್ಬೇಕು. ಅದರ ನಂತರ ಆ ತೊಳೆದು ಹೋಗದಂತ ಬಿಳಿ ಬಣ್ಣದ್ದು ಲೈನ್ಸ್ ಎಳಿಬೇಕು. ಇಲ್ಲದ ಹಂಪುಗಳಿಗೆ ಅಲ್ಲಿ ಬೋರ್ಡ್ ಹಾಕ್ಬೇಕು, ಮುಂದೆ ಹಂಪುಗಳಿವೆ ಜಾಗ್ರತೆ ಮಾಡಿರಿ ಅಂತೇಳಿ. ಅದರ ನಂತರ ರಂಬ್ಲರ್ಸ್ ಹಾಕ್ತಾರೆ, ಫೈಬರ್ ಇದು. ಅದು ರಸ್ತೆಗೆ ಹಾಕುದಲ್ಲ, ಅದು ಫ್ಯಾಕ್ಟ್ರಿ ಒಳಗಡೆ ಹಾಕುದು. ಈಗ ಉದಾಹರಣೆ ಮದರ್ ಮುಲ್ಲರ್ಸ್ ಆಸ್ಪತ್ರೆ ಇಲ್ಲಿ ದೇರ್ಲಗಟ್ಟೆ ಅಥವಾ ಕಂಕನಾಡಿ. ನಾವು ಕಾರ್ ಹಿಡ್ಕೊಂಡು ಆಂಬುಲೆನ್ಸ್ ಒಳಗಡೆ ಹೋಗ್ತದೆ. ಆಗ ಒಂದು ಇಲಾಖೆಯಿಂದ ಒಂದು ವಾರ್ಡಿನಿಂದ ಆಪರೇಷನ್ ಥಿಯೇಟರ್ಗೆ, ಆಪರೇಷನ್ ಥಿಯೇಟರ್ ನಿಂದ ಮತ್ತೆ ಎಲ್ಲಿಗೆ ಒಳಗೆ ಅಲ್ಲಿ ಕನೆಕ್ಷನ್ ಉಂಟು ಅವ್ರದ್ದು. ಆಗ ಅಲ್ಲಿ ರೋಗಿಗಳು ರಸ್ತೆ ದಾಟ್ತಾರೆ. ಆಗ ರಸ್ತೆಯ ಸ್ಪೀಡ್ ಅನ್ನು ನಿಯಂತ್ರಣ ಮಾಡುವಗೋಸ್ಕರ ಅದಕ್ಕೆ ರಂಬ್ಲರ್ಸ್ ಹೇಳ್ತಾರೆ. ರಂಬ್ಲರ್ಸ್ ಅದು ಧಾಮರಲ್ಲಿ ಮಾಡಿರ್ಬೋದು, ಫೈಬರ್ ಇದು ಮಾಡಿರ್ಬೋದು. ಇವರಿಗೆ ನಮ್ಮ ಆಡಳಿತ ನಡೆಸುವವರಿಗೆ, ಪೆದ್ದರಿಗೆ ಅದು ಎಲ್ಲಿ ಯಾವ ಸ್ಥಳದಲ್ಲಿ ಹಾಕ್ಬೇಕಂತ ಇವರಿಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ NIT ಯ ಒಳಗಡೆ ನಮ್ಮ ಸುರತ್ಕಲ್ NIT ಮಣಿಪಾಲದಲ್ಲಿ ಹೀಗೆ. ಆದರೆ ರಸ್ತೆಗೆ ಹಾಕಿ ಆ ರಂಬ್ಲರ್ಸ್ ನಿಂದ ಎಷ್ಟು ಮಂದಿ ಬಿದ್ದಿದ್ದಾರೆ ಕೆಳಗೆ. ಅದರ ನಂತರ ಇವರಿಗೆ 5 ತಿಂಗಳು ಬೇಕಾ? ಈಗ ತಾವು ಹೇಳ್ತೀರಿ ಕಾಪಿ ಕಾಡಲ್ಲಿ ಅಥವಾ ಎಲ್ಲಿಯ ಉರ್ವದಲ್ಲಿ ಶುರು ಮಾಡಿದ್ದಾರೆ ಅಂತ ಹೇಳಿ. ಇದು ಟೈಮಾ? ಈಗ ಮಳೆಗೆ ಇನ್ನೂ 2 ತಿಂಗಳುಂಟು, ಸರಿ. ಆದರೆ ಹೊಸ ಹಂಪುಗಳನ್ನು ಜನರು ಮೇಡಮ್ ಒಂದು 6 ತಿಂಗಳಾದ್ರೂ ಅನುಭವಿಸ್ಬೇಕಲ್ಲ? ಸರಿ ಅಲ್ಲ? ಈಗ ಅದು ಹಂಪ ಹಾಕುದು ಇವರ ಅಜ್ಜ ದಾನ ಕೊಡುದಲ್ಲ, ನಮ್ಮ ತೆರಿಗೆ ಹಣದಲ್ಲಿ ಇವರು ಹಂಪ ಹಾಕುದು. ಕೆಲವು ಕಡೆ ಬಾರಿ ಅಗತ್ಯ ಉಂಟು. ತೆರೆದ ಶಾಲೆ, ಸೆಂಟ್ ಆಗ್ನೇಸ್ ಶಾಲೆ, ಪದವು ಶಾಲೆ, ಅಲ್ಲಿ ಅಗತ್ಯ ಉಂಟು ಹಂಪುಗಳಿದು. ಪುಸ್ತಕದಲ್ಲಿ ಸೇಕ್ರೆಟ್ ಆರ್ಟ್ ಶಾಲೆ, ಮತ್ತೆ ಯಾವುದ ಶಾಲೆ, ಸರ್ಕಾರಿ ಶಾಲೆ ಆಗಿರ್ಬೋದು, ಅಲ್ಲಿ ಅಗತ್ಯ ಉಂಟು ಹಂಪಿದು. ಯಾಕಂದ್ರೆ ರಸ್ತೆ ದಾಟುವ ಮಕ್ಕಳಿಗೆ ಏನಾದ್ರೂ ಅಪಘಾತ ಆಗದಕ್ಕೆ ಇವರು ವಾಹನದ ಏನನ್ನು ಸ್ಪೀಡ್ ಅನ್ನು ಕಂಟ್ರೋಲ್ ಮಾಡುವಗೋಸ್ಕರ ಅದು ಹಂಪನ್ನ ಹಾಕುದು. ಯಾವುದು ಕೂಡ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೇನೆ, ಅದೇ ರೀತಿಯಲ್ಲಿ ನಾನು ಪ್ರಮಾಣ ಮಾಡ್ತೇನೆ ಮಾಧ್ಯಮಗಳಿಗೆ. ನಾನು ರಸ್ತೆ ಸೇರುವಲ್ಲಿ ಏನಂತ ಹೇಳಿದರೆ, ಇವರು ಮಾಡುವ 25 ಹಂಪುಗಳ ಪೈಕಿ 5 ಮಾತ್ರ ಇದು ವೈಜ್ಞಾನಿಕ ರೀತಿಯಲ್ಲಿ ಉಂಟು, 5. ಬಾಕಿಯ 20 ಕೂಡ ಅದು ಡಿಸೈನ್ ಪ್ರಕಾರ ಇಲ್ಲ. ಈ ಹಂಪುಗಳು ಎತ್ತರ, ಅಗಲ, ಬಿಳಿ ಬಣ್ಣ ಎಲ್ಲ ಸೇರಿಸಿ ಅಂದ್ರೆ ಹೇಳಿದರೆ ಇವರಿಗೆ ಯಾವ ನಮ್ಗೆ ಬೇಜವಾಬ್ದಾರಿ ಅಂತ ಹೇಳಿ ನೀವೇ ಒಂದು ಕ್ಯಾಲ್ಕುಲೇಟ್ ಮಾಡಿ. ಅದರ ಜೊತೆಯಲ್ಲಿ ಇವತ್ತು ನಾವು ನೋಡ್ತೇವೆ, ಮಂಗಳೂರನ್ನು ಇಡೀ ಕೇಂದ್ರೀಕೃತವಾಗಿದೆ ಹಂಪನಕಟ್ಟೆ. ಎಲ್ಲಾ ವಾಹನ ಹೋಗುದು ಹಂಪನಕಟ್ಟೆಗಳಲ್ಲಿ. ಈಗ DC ಆಫೀಸ್ ಪಡೀಲಿಗೆ ಶಿಫ್ಟ್ ಮಾಡಿದ್ದಾರೆ. ಪಡೀಲಿಗೆ DC ಆಫೀಸ್, ನಾನು ವಾಹನದ ದಟ್ಟಣೆಯ ಬಗ್ಗೆ ಕೂಡ ಹೇಳುವುದು ನಿಮ್ಗೆ. ಈಗ DC ಆಫೀಸ್ ನಗರದಿಂದ ಹೊರಗೆ ಆಗಿದೆ. ಅದಕ್ಕೆ ಡೈವರ್ಟಿಂಗ್ ದ ಸಿಟಿ ಹೇಳ್ತಾರೆ. ಡೈವರ್ಟ್ ಸ್ಥಳಾಂತರ ಮಾಡೋದಕ್ಕಾಗಿ ಅಲ್ಲಿ ವಾಹನದ ಮತ್ತೆ ಜನರ ಒತ್ತಡ ಕಡಿಮೆ ಮಾಡ್ಲಿಕ್ಕೆ. ಆದರೆ ಪೆದ್ದನವರು DC ಆಫೀಸ್ ಪಡೀಲ್ಕೊಂಡು ಹೋಗಿದ್ದಾರೆ. ಹೊಸ ವಿಧಾನಸೌಧ ಅಲ್ಲಿಯೇ ಕಟ್ಟಿದ್ದಾರೆ. ನಾನು ಹೇಳುವುದಿಲ್ಲ ಟೌನ್ ಅಲ್ಲಿ ಕೊಂಡೋಗ್ಬೇಕಂತ ಹೇಳಿ ನಾನು ಹೇಳುವುದಿಲ್ಲ. ಟೌನ್ ಅಲ್ಲಿ ಅದು ಮಧ್ಯಭಾಗದಲ್ಲಿ ಇರ್ಬೇಕು. ಪೊಲೀಸ್ ಕ್ವಾರ್ಟರ್ ಸಂಪನ್ಗಟ್ಟೆಯಲ್ಲಿ ಯಾಕೆ ಕಟ್ಟಬೇಕು?
ಸರಿ ಅಲ್ಲ. ಈಗ ಪೊಲೀಸ್ನವರು ನಮ್ಮ DAR ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಅಥವಾ ಸೆಂಟ್ರಲ್ ಪೊಲೀಸ್ ಸಂಪನ್ಗಟ್ಟಿ ಇರ್ತಾರೆ. ಒಂದೆರಡು ಠಾಣೆಗಳಿವೆ, ಬಂದರ್ ಮತ್ತೆ ಪಾಂಡೇಶ್ವರ. ಓಕೆ. ಎಲ್ಲ ಪೊಲೀಸ್ನವರಿಗೆ ಈಗ ಪೊಲೀಸ್ನವರಿಗೆ ಬಸ್ ಅಲ್ಲಿ ಫ್ರೀ, ಅವರಿಗೆ ಕ್ವಾರ್ಟರ್ಸ್ ಸ್ಟೇಷನ್ ಇಂದ ಹಿಂದುಗಡೆನೆ ಆಗ್ಬೇಕಾ? ಹಳೆ ಕಟ್ಟಡ ಇದ್ದದ್ದು ತೊಂದರೆ ಇಲ್ಲ ಮೇಡಮ್. ಆದ್ರೆ ಹೊಸ ಬಿಲ್ಡಿಂಗ್ ಕಟ್ಟುವಾಗ ಸರ್ಕಾರಿ ಜಾಗ ನಮ್ಮ ಗವರ್ಮೆಂಟ್ ಕಾಲೇಜ್ ಹತ್ತಿರ ಅಂದ್ರೆ ಯೂನಿವರ್ಸಿಟಿ ಕಾಲೇಜ್ RTOದ ಹತ್ರ ಅಲ್ಲಿ 4 ಮಾಳಿಗೆದು ಪೊಲೀಸ್ ಕ್ವಾರ್ಟರ್ ಅಲ್ಲಿ ಯಾಕೆ ಕಟ್ಟಬೇಕು? ಕಟ್ಟಿದ ಕೂಡ ಏನಾಗ್ತದೆ, ಅಲ್ಲಿ ಪುನಃ ದಟ್ಟಣೆ ಜಾಸ್ತಿ ಆಯ್ತು, ಜನದಟ್ಟಣೆ ವಾಹನ ದಟ್ಟಣೆ ಎಲ್ಲ ಅಲ್ಲಿ ಜಾಸ್ತಿ ಆಯ್ತು. ಹೌದು. ವೆನ್ಲಾಕನ್ನ ಅರ್ಧ ಯಾಕೆ ಶಿಫ್ಟ್ ಮಾಡಬಾರದು? ಈಗ ಫಾದರ್ ಮುಲ್ಲರ್ನವರೆಲ್ಲ AG ಹಾಸ್ಪಿಟಲ್, ಸಾರಿ ನಮ್ಮ ಏನಪ್ಪಯ್ಯ ಹಾಸ್ಪಿಟಲ್ನವರೆಲ್ಲ ನಮ್ಮ ದೇರ್ಲಕಟ್ಟೆ ಕೋಣಾಜಿ ಕಡೆ ಹೋಗಿಲ್ವಾ? ಕೋಣಾಜಿ ದೇರ್ಲಕಟ್ಟೆ ಅಲ್ಲಿ ವಾಣಿಜ್ಯ ಕಟ್ಟಡಗಳು ಪ್ಲಾಂಟ್ಗಳು ಹೇಗೆ ಬಂದವು? ಅಲ್ಲಿ ಇವೆಲ್ಲ ಆಸ್ಪತ್ರೆ ಅಲ್ಲಿ ಶಿಫ್ಟ್ ಆದ ಕಾರಣ ಅಲ್ಲಿ ಜಾಗಕ್ಕೆ ಬೆಲೆ ಬಂತು. ಸೆಂಟಿಗೆ 10,000 ಯಾರಿಗೂ ಬೇಡ ಇತ್ತು, ಈಗ ಸೆಂಟಿಗೆ 5-6-7 ಲಕ್ಷ ರೂಪಾಯಿ ರೇಟ್ ಆಯ್ತು. ಅದೇ ರೀತಿ ನಮ್ಮ ಜನರು ಕೂಡ ಒಂದು ಕಡೆ ಡೈವರ್ಟ್ ಆದ್ರು, ಎಲ್ರು ಹಂಪನಕಟ್ಟೆ ಬರುವವರು ಇವತ್ತು ಸ್ವಲ್ಪ ಆ ಕಡೆ ಅವರಿಗೆ ಆ ಕಡೆ ಅನುಕೂಲ ಆಯ್ತು. ಅದೇ ಅದರ ನಂತರ ಕದ್ರಿಯಲ್ಲಿ ಇನ್ಸ್ಪೆಕ್ಷನ್ ಬಂಗ್ಲೆ ಇದೆ. ಒಂದು ತಿಂಗಳಲ್ಲಿ ಒಂದು 10 ದಿನ ಕೂಡ ಅಲ್ಲಿ ಆಫೀಸರ್ನವರು ಬರುದಿಲ್ಲ ಆ ಇನ್ಸ್ಪೆಕ್ಷನ್ ಬಂಗ್ಲೆಗೆ. PWD ಅಲ್ಲಿ ವಿಸ್ತೀರ್ಣ ಜಾಗ ಮೇಡಮ್ 3 ಎಕರೆಗಿಂತ ಜಾಸ್ತಿ ಇದೆ. ಕದ್ರಿ ಕೇಂದ್ರ ಭಾಗದಲ್ಲಿ 3-4 ಎಕರೆ ಜಾಗೆ ಅಲ್ಲಿ ಒಂದು ವೇಸ್ಟ್ ಅಲ್ಲ, ಅದನ್ನು ಕಾರ್ಕಳ ಮೂಡುಬಿದಿರೆ ಬಸ್ ಸ್ಟ್ಯಾಂಡಿಗೆ ಬಸ್ಸುಗಳಿಗೆ ಟರ್ಮಿನಲ್ ಮಾಡಬಹುದಲ್ಲ? ಆಗ ಹಂಪನಕಟ್ಟೆ ಹೋಗುವ ಬಸ್ಸುಗಳ ಸಂಖ್ಯೆ ಕಡಿಮೆ ಆಗುದಿಲ್ವ? ಇಲ್ಲಿ ಏನಾಗಿದೆ, ಬಸ್ ಮಾಲಕರ ಮಾಫಿಯಾ. ನಾವ್ ಎಲ್ರೂ ಹಂಪನಕಟ್ಟೆ ಹೋಗ್ಬೇಕಂತೇಳಿ ಇಲ್ಲದಿದ್ದರೆ ನಮ್ಮ ನಂತೂರು ಹೈವೇಯಲ್ಲಿ 10 ಎಕರೆ ಜಾಗ ತಕೊಂಡು ಈಗ 10 ವರ್ಷ ಕಳೀತು, ಯಾಕೆ ಇನ್ನು ಸರ್ವಿಸ್ ಬಸ್ ಸ್ಟ್ಯಾಂಡ್ ಮಾಡಿಲ್ಲ ಅಲ್ಲಿ? ನಾನು ಒಪ್ಪನಾಗಿ ಹೇಳ್ತೇನೆ, ಇನ್ಸ್ಪೆಕ್ಷನ್ ಬಂಗ್ಲೆ ಒಂದು ಕೆಲವು ವರ್ಷಗಳ ಮೊದಲು ಅಲ್ಲಿ ಬರುವ ಆಫೀಸರ್ಗಳು 3 ದಿವಸ ಕೂಡ ಅದು ಆಕ್ಯುಪೈ ಯೂಸ್ ಆಗುದಿಲ್ಲ. ಆ ಇಡೀ 4 ಎಕರೆ ಅಥವಾ 3 ಎಕರೆ ಸ್ಥಳ ಅಷ್ಟು ದೊಡ್ಡ ಬಂಗಲೆ ಉಂಟು. ಅಲ್ಲಿ ಅದನ್ನು ನೋಡ್ಕೊಳ್ಳುವವರು ಕೆಟ್ಟ ಕೆಲಸಕ್ಕೆ ರಾತ್ರಿ ಬಾಡಿಗೆಗೆ ಕೊಡ್ತಿದ್ದಾರಂತೆ ಆ ರೂಮ್ಗಳನ್ನು. ಯಾವಾಗ ಅದು ನಾನೀಗ ಕದ್ರಿಯಲ್ಲಿ ಬಂದು 35 ವರ್ಷ ಆಯ್ತು. ಇದು 10-15 ವರ್ಷಗಳ ಮೊದಲು ನಾನು ಖಚಿತ ಮಾಹಿತಿ ಪಡೆದದ್ದು. ಅಲ್ಲಿ ಬೆಡ್ರೂಮ್ಗಳನ್ನು ಇವನು ಬಾಡಿಗೆಗೆ ಯಾವುದಕ್ಕೆ ಕೊಡ್ತಿದ್ದ, ಅದನ್ನು ನೋಡ್ಕೊಳ್ಳುವವ. AC ಗೀಸಿ ಎಲ್ಲ ಹಾಕಿ ಏನ್ ಪ್ರಯೋಜನ ಹಾಗಾದ್ರೆ? ಸತ್ಯಗೌದಿದ್ದಲ್ಲಿ ಇದರ ಒಂದು ಭಾಗವನ್ನು ಅಲ್ಲಿಯೇ ಕೊಂಡೋಗಿ ಇದನ್ನು ಇಡೀ ಕಾರ್ಕಳ ಮೂಡುಬಿದಿರೆಗೆ ಬಸ್ ಸ್ಟ್ಯಾಂಡ್ ಮಾಡಬಹುದಲ್ಲ? ಹೌದು. ಆಯ್ತೆ. ಅದರ ನಂತರ ಪ್ರತಿ ಶಾಲೆಗಳ ಹತ್ರ ಇವತ್ತು ಇಷ್ಟು ಟ್ರಾಫಿಕ್ ಜಾಮ್ ಆಗ್ತದೆ. ಶಾಲೆಯವರು ಬರೀ ಅವರ ಫೀಸ್ ಮಕ್ಕಳು ಒಳಗೆ ಬಂದ್ರೆ ಆಯ್ತು, ಅವರಿಗೆ ಹೊರಗಡೆ ಸಮಸ್ಯೆ ಅವರಿಗೆ ಬಿದ್ದೋಗಿಲ್ಲ. ಯಾರಿಗೆ? ವ್ಯವಸ್ಥಾಪಕರಿಗೆ, ಶಾಲೆ ನಡೆಸುವ ಸಂಸ್ಥೆ ನಡೆಸುವವರಿಗೆ. ಆದ್ರೆ ಅವರೊಂದು 2 ಸೆಕ್ಯೂರಿಟಿ ಗಾರ್ಡ್ ಅವರದ್ದೇ ಒಂದು ನೇಮಕ ಮಾಡ್ಲಿ, ಆಗ ಇಬ್ಬರಿಗೂ ಉದ್ಯೋಗ ಕೊಟ್ಟಾಗೆ ಆಯ್ತು. ಮಕ್ಕಳ ಒಳಗೆ ಹೊರಗೆ ಹೋಗುದ ಆ ಮಕ್ಕಳ ಜೀವಕ್ಕೆ ಏನಂತ ಹೇಳಿದರೆ ರಕ್ಷಣೆ ಕೊಟ್ಟಾಗೆ ಆಯ್ತು. ಆಡಳಿತದ ಹುಚ್ಚುತನ ಯಾವುದು? ಎಲ್ರೂ ಹಂಪನಕಟ್ಟೆ ಹೋಗ್ಲಿ ಅಂತ ಹೇಳಿ ಮಾಡಿದ್ದು ರಾಂಗ್. ಕರೆಕ್ಟ್. ಆದ್ರೆ ಇವರಿಗೆ ಕೂಡ ತಲೆ ಇಲ್ಲಲ್ಲ. ನಾನೊಂದು ಕಾರ್ಯಕ್ರಮದಲ್ಲಿ ಒಂದು 8-10 ವರ್ಷ ಆಯ್ತು ಹೇಳಿ, ಶಾಲೆ ಸಂಸ್ಥೆ ನಡೆಸುವವರಿಗೆ ಅವರಿಗೆ ಫೀಸ್ ಎಷ್ಟು ಬರ್ತದೆ, ವರ್ಷಕ್ಕೆ ಎಷ್ಟು ಲಕ್ಷ, ನನ್ನ ಫೀಸ್ ಎಷ್ಟು ಕೋಟಿ ನನಗೆ ಬಂತು, ಅದು ಲೆಕ್ಕ. ನಾನು ಸಮಾಜಕ್ಕೆ ಏನು ಕೊಡ್ಬೇಕಂತೇಳಿ ಆ ಚಿಂತನೆ ಇಲ್ಲ. ಇದು ಸ್ವಾರ್ಥ ಆಯ್ತಲ್ಲ ಮೇಡಮ್? ಅಲ್ಲಿ ಕೂತಿದ್ದಾರೆ, ಇದು ಸ್ವಾರ್ಥ ಆಯ್ತಲ್ಲ? ಅವರು ಹೇಳಿ. ಅವರು ಕೂಡ ನಮ್ಮ ಊರಿಗೋಸ್ಕರ, ನಮ್ಮ ನಗರಕ್ಕೋಸ್ಕರ, ನಮ್ಮ ಜನರಿಗೋಸ್ಕರ ಏನಾದ್ರೂ ಕಾಂಟ್ರಿಬ್ಯೂಷನ್ ಕೊಡ್ಬೇಕು. ನೀವು ಶಾಲೆ ನಡೆಸುವುದು, ನಮ್ಮ ಶಾಲೆಯಲ್ಲಿ 5,000 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ ಬೆನ್ನು ನೀವೇ ಏನು ಹೊಡೆದುಕೊಳ್ಳುವುದು, ಬೆನ್ನು ತಟ್ಟಿಕೊಳ್ಳುವುದು, ಮತ್ತೆ ಇಷ್ಟು ಲಕ್ಷ ನಮ್ಗೆ ಇಷ್ಟು ಕೋಟಿ ಬರ್ತದೆ ಅಂತೇಳಿ ನೀವು ನಿಮ್ಮಷ್ಟಕ್ಕೆ ಜಂಬ ಕೊಚ್ಚುವುದು ಬೇಡ. ವಿದ್ಯುತ್ ಕೊಟ್ಟು ಸೆಕ್ಯೂರಿಟಿ ಗಾರ್ಡ್ ಯೂನಿಫಾರ್ಮ್ ಕೊಟ್ಟು ಶಾಲೆ ಬಳಿ ಅಷ್ಟು ಸಣ್ಣ ಶಾಲೆ ಆದ್ರೆ ಒಬ್ಬರನ್ನು ನೇಮಿಸಬಹುದು. 10 ತಿಂಗಳು ಸಂಬಳ ಕೊಡ್ಲಿಕ್ಕೆ ಮೇಡಮ್, ಇಡೀ ವರ್ಷ ಶಾಲೆ ಇಲ್ಲ, 8-9 ತಿಂಗಳು. ಈಗ ಕಾಂಟ್ರಾಕ್ಟ್ ಅಲ್ಲಿ ತರ್ತಾರೆ, ಯಾರನ್ನು ಕೆಲಸದಿಂದ ತೆಗಿಬೇಕಂತ ಹೇಳಿಲ್ಲ, 9 ತಿಂಗಳು ನೇಮಕ ಮಾಡ್ಲಿ. ವಿನಯ್ ಹೆಗಡೆ ಅವರು ಪಾಪ ಉಚಿತ ಬಸ್ ಕೊಡ್ತಾರೆ 20-25 ವರ್ಷದಿಂದ ಮಕ್ಕಳನ್ನು ತರ್ಲಿಕ್ಕೆ ಶಕ್ತಿನಗರದಿಂದ ಬೆಂದೂರು. ₹1 ತಗೊಳ್ಳದೆ 25-30 ವರ್ಷದಿಂದ. ಈಗ ಮೊನ್ನೆ ಅವರು ತೀರಿ ಹೋದರು ಪಾಪ. 30 ವರ್ಷ ಬಸ್ ಕೊಡುವುದು ಹೇಳಿದರೆ ಮಕ್ಕಳನ್ನು ತರ್ಲಿಕ್ಕೆ, ಅವರಿಗೆ ಮಕ್ಕಳ ಮೇಲೆ ಕಾಳಜಿ ಇತ್ತಲ್ಲ. ನಿಮ್ಮ
ಯಾಕೆ ಇಂಗ್ಲಿಷ್ ಮೀಡಿಯಂ ಶಾಲೆ ಅಥವಾ CBSE ಶಾಲೆ ನಡೆಸುವವರಿಗೆ ನಿಮ್ಗೆ ಮಕ್ಕಳ ಮೇಲೆ ಕಾಳಜಿ ಇಲ್ಲ? ಹ್ಮ್ ಇದು ನಾನು ಹೇಳುದು. ಹೇಗೆ ಚಪ್ಪಾಳೆ ಹೊಡಿಲಿಕ್ಕೆ ಎರಡು ಕೈ ಬೇಕೆ, ಹ್ಮ್ ಅದೇ ರೀತಿ ನಾವು ಕೂಡ ನಮ್ಮ ಆಡಳಿತಕ್ಕೆ, ನಮ್ಮ ನಗರಕ್ಕೆ, ನಮ್ಮ ಜಿಲ್ಲೆಗೆ ಏನಾದ್ರೂ ಕಾಂಟ್ರಿಬ್ಯೂಷನ್ ಕೊಡ್ಬೇಕು. ಹೌದು ಹೌದು ಎಸ್ ಸರ್. ಮತ್ತೆ ನಾನು ಇಡೀ ಆಡಳಿತಕ್ಕೆ ಇವತ್ತು ಹೇಳ್ತೇನೆ, ಈಗ ಹೇಗಾದ್ರೂ ಅವರು ಹುಚ್ಚರಂತೇಳಿ ನಾನು ಕರೀತೇನೆ. ಈಗ ಅವರಿಗೆ ಗಳಿಗೆ ಬಂದಿದೆ ಹಂಸ ಹಾಕುವುದು. ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ 2-3 ತಿಂಗಳಾಯ್ತು. ಹ್ಮ್ 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 ಹಾಲಿದ್ದು ದಿಮ್ಮಿ ಸತ್ರ ನಂತೂರಲ್ಲಿ ನಾನು 2-3 ಮತ್ತೆ ನಮ್ಮ ಭಾರತ್ ಬಿಡಿ ಅವ್ರದ್ದು ನಮ್ಮ ಸಿಟಿ ಆಸ್ಪತ್ರೆ ಆಗಿ ನಮ್ಮ ಮನ್ಸೊಸ್ತೆಲ್ ಹೋಗುವಾಗ ಈ 2-3-4 ಹಂಪುಗಳ ಫೋಟೋ ನಾನು ಹಾಕಿದ್ದೇನೆ. ಹ್ಮ್ 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 ಇವರಿಗೆ ಯಾವ್ದು ಕೂಡ ಇದು ಸೋಷಿಯಲ್ ಮೀಡಿಯಾ ಇವರಿಗೆ ಅದನ್ನ ನಾವು ಟ್ಯಾಗ್ ಮಾಡ್ತೇವೆ, DC ಗೆ ಕೂಡ. ಏನು ನೋಡುದಿಲ್ವ ಇವರು ಟ್ರಾಫಿಕ್ ನವರೆಲ್ಲ? ಹೌದು. ಈಗ ಎಲ್ಲ ಬಿಡಿ ಮೇಡಮ್, ಹಂಪ ಹಾಕುವುದಕ್ಕಿಂತ ಮೊದಲು ಈ ಪೊಲೀಸ್ನವರಿಗೆ ನಿಲ್ಲುವ ಆ ವೃತ್ತವನ್ನು ತಂದಿಟ್ಟಿದ್ದಾರೆ, ಹೊಸ ವೃತ್ತ. ಹ್ಮ್ 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 25, 30, 40 ಸಾವಿರ ಖರ್ಚಿ. ಹ್ಮ್ ಅದು ಹೊಸತ್ತು. ಈಗ ಒಂದೊಂದ್ ಕಡೆ 2 ಆಯ್ತು. ಬೆಂದೂರು ವಾಸುಬೇಕರಿ ಹತ್ರ 2 ಆಯ್ತು. ಹ್ಮ್ ಅದ್ರಿ ಮಲ್ಲಿಕಟ್ಟೆಯಲ್ಲಿ 2-3 ಏನಾಯ್ತು. ಈಗ ಏನ್ ಮಾಡ್ತಾರೆ, ಒಂದೊಂದು ನಡುವಾಂಕಕ್ಕೆ ಇಡ್ತಾರೆ ಪೊಲೀಸ್ನವರಿಗೆ ನಿಯಂತ್ರಣ ಮಾಡ್ಲಿಕ್ಕೆ ಟ್ರಾಫಿಕ್. ಬಾಕಿದ 2 ಗುಜಿರಿಗೆ ಮಾರಿ ಬಿಡ್ತಾರೆ. ಹ್ಮ್ 5 ವರ್ಷ ಮೊದಲು ಹೊಸತ್ತು ಮಾಡಿದ್ದು ಯಾರ ಹಣದಲ್ಲಿ ಮಾಡಿದ್ದು? ಹ್ಮ್ ಯಾವ ಪೊಲೀಸ್ DGP ಆಗ್ಲಿ, ಟ್ರಾಫಿಕ್ ಇದು ACP ಆಗ್ಲಿ, ಅವನ ಆಸ್ತಿ ಹಣದಿಂದ ಮಾಡಿದಲ್ಲ, ನಮ್ಮ ತೆರಿಗೆ ಹಣದಿಂದ. ಹೌದು. ನೀವೀಗ 3 ಮಾಡಿ 2 ನಾಳೆ ಮಾರುವುದಲ್ಲ. ಯಾರಿಗೆ ಮಾರ್ತೀರಿ? ನಿಮ್ಮ ಅಜ್ಜನಿಗೆ? ಹ್ಮ್ 40-50 ಸಾವಿರ ರೂಪಾಯಿ ಯಾಕೆ ಖರ್ಚು ಮಾಡಿದ್ದಾರೆ? ಮೊದಲು ನಮ್ಗೆ ಅಗತ್ಯ ಇತ್ತು ಹಂಪುಗಳಿದು. ಹ್ಮ್ ಮೊದಲು ನಮ್ಗೆ ಅಗತ್ಯ ಇತ್ತು ರಾತ್ರಿ ರಿಫ್ಲೆಕ್ಟರ್ಸ್, ಹೌದು. ರಸ್ತೆ ಡಿವೈಡ್ ಆಗುವಲ್ಲಿ. ಈಗ ನಮ್ಮ ಫ್ಲೈಓವರ್ ಅಲ್ಲಿ ಬಿಕರ್ಗಟ್ಟೆಯಲ್ಲಿ ಕೈಕಂಬ ಹ್ಮ್ ಎಷ್ಟು ಮಂದಿಯ ಡಿವೈಡರ್ಗೆ ಹೊಡೆದಿದ್ದಾರೆ. ನಾನು ನ್ಯಾಷನಲ್ ಹೈವೇ ಆಫೀಸರ್ಗೆ 2-3 ಸಾರಿ ಫೋನ್ ಮಾಡಿದೆ, ಒಂದು ಬೋರ್ಡ್ ಹಾಕಿ ಅಂತೇಳಿ. ಹ್ಮ್ ಅದು ಮೇಲ್ಗಡೆ ಹೋಗುವ ಫ್ಲೈಓವರ್ ಕೆಳಗೆ ಬರುವವರಿಗೆ ಕಾಣುದಿಲ್ಲ, ಇವರಿಗೆ ಸೀದಾ ಡಿವೈಡರ್ಗೆ ಹೊಡಿತಾರೆ. ಹ್ಮ್ ಹ್ಮ್ ಸರ್ವಿಸ್ ರಸ್ತೆ ಅಂತ ಹೇಳಿ ಕಾಣ್ಬೇಕಲ್ಲ ಮೇಡಮ್. ಹೌದು. ಅಲ್ಲಿ ಆರೋ ಹಾಕಿ ಒಂದು ರಿಫ್ಲೆಕ್ಟರ್ ಕೊಡ್ಬೇಕಲ್ಲ ಎಡಬದಿಗೆ. ಹೌದು ಹೌದು ಹೌದು. ಅವನು ತಪ್ಪಿ ಮೇಲೆ ಹೋಗ್ತಾನೆ, ಪುನಃ ಮೇಲೆ ತಿರುಗಿಸಿ ಕೆಳಗೆ ಬರ್ತಾನೆ. ಅವನಿಗೆ ರಸ್ತೆ ಮಿಸ್ ಆಗಿ ರಾತ್ರಿ ಕೆಲವೊಮ್ಮೆ ಕಾಣ್ತದೆ ಕಣ್ಣಿಗೆ, ಹ್ಮ್ ಅಂದಾಜು ಆಗುದಿಲ್ಲ. ಮತ್ತೆ ಪರ್ಮಿನೆಂಟ್ ಬಂದವನಿಗೆ ಗೊತ್ತುಂಟು ಕೈಕಂಬದಲ್ಲಿ ಫ್ಲೈಓವರ್ ಉಂಟು ಅಂತೇಳಿ. ಕೇರಳದಿಂದ ಬಂದವನಿಗೆ ಅವನಿಗೆ ಗೊತ್ತುಂಟು ಅಲ್ಲಿ ಫ್ಲೈಓವರ್ ಆಗಿದೆ ಅಂತೇಳಿ. ಹೌದು ಸರ್. ಅವನು ದಿನ ಬರ್ತಾನೆ ಇಲ್ಲಿ. ಓಕೆ ಎಸ್ ಸರ್. ಎಸ್ ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿ ನಮ್ಗೆ ಅವಕಾಶ ಕೊಟ್ಟದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದೇವರು ಒಳ್ಳೆ ಮಾಡ್ಲಿ. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು.